Good morning, dear students. Today's topic of discussion is report writing. So, what do you mean by report writing? Report writing ಅನ್ನು ನಾವು ಯಾವ ಸಂದರ್ಭದೊಳಗೂ ಹಾಗೂ ಯಾವ ಉದ್ದೇಶದಿಂದ ನಾವು ರಿಪೋರ್ಟ್ ರೈಟಿಂಗ್ ಅನ್ನು ಬರ್ತಕ್ಕಂಥದ್ದು. ಅದಕ್ಕೂ ಮೊದಲು ಫಸ್ಟ್ ನಮಗೆ ರಿಪೋರ್ಟ್ ರೈಟಿಂಗ್ ಅಂದ್ರೆ ಏನು ಅನ್ನೋದು ಗೊತ್ತಿರಬೇಕು. ವಾಟ್ ಈಸ್ ರಿಪೋರ್ಟ್ ರೈಟಿಂಗ್ or what do you mean by report writing? ರಿಪೋರ್ಟ್ ಒಂದು ವರದಿ. ಆ ವರದಿಯನ್ನ ಬರೆಯುವುದೇನಿದೆ ಇದನ್ನು ನಾವು ರಿಪೋರ್ಟ್ ರೈಟಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಅಲ್ಲಿಗೆ ರಿಪೋರ್ಟ್ ರೈಟಿಂಗ್ ಇಸ್ ಅ ರೈಟಿಂಗ್ ಸ್ಕಿಲ್. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆಗಿ ರಿಪೋರ್ಟ್ ರೈಟಿಂಗ್ ಇಸ್ ಅ ರೈಟಿಂಗ್ ಸ್ಕಿಲ್. ಈ ರಿಪೋರ್ಟ್ ಅನ್ನ ತಯಾರು ಮಾಡಲಿಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಅಥವಾ ನಾವು ಏನನ್ನ ಬಳಸಿಕೊಂಡು ಯಾವ ಸ್ಟಫ್ ಅನ್ನ ಅಥವಾ ಯಾವ ರಾ ಮೆಟೀರಿಯಲ್ ಅನ್ನ ಬಳಸಿಕೊಂಡು ನಾವು ರಿಪೋರ್ಟ್ ರೈಟಿಂಗ್ ಅನ್ನ ತಯಾರು ಮಾಡ್ತೀವಿ ಅನ್ನೋದು ನೋಡೋದಾದ್ರೆ ರಿಪೋರ್ಟ್ ರೈಟಿಂಗ್ ಇದು ನಮಗೆ ಸಿಗ್ತಕ್ಕಂತಹ ಒಂದಷ್ಟು ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಏರಿಯಾದ ಕುರಿತಾಗಿರುವಂತಹ ಸರ್ವೆ ಅಥವಾ ಸ್ಟಡಿಯನ್ನ ಮಾಡುವಾಗ ಆ ವಿಷಯಕ್ಕೆ ಪರ್ಟೈನಿಂಗ್ ಟು ದಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಆ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ತಯಾರು ಮಾಡುವಂತಹ ಜನರಲ್ ಡಾಟಾ ಆ ಸರ್ವೆಯಿಂದ ಕ್ರೋಢೀಕರಿಸುವಂತಹ ಡಾಟಾ ಏನಿದೆ ಆ ಡಾಟಾವನ್ನು ನಾವು ಆಧರಿಸಿಕೊಂಡು ತಯಾರು ಮಾಡುವಂತಹ ವರದಿಯನ್ನ ರಿಪೋರ್ಟ್ ರೈಟಿಂಗ್ ಅಂತ ಹೇಳ್ತೀವಿ. ಸೊ ಈ ಡಾಟಾವನ್ನು ನಮಗೆ ಯಾವ ಯಾವ ರೀತಿಯೊಳಗೆ ಪ್ರೆಸೆಂಟ್ ಆಗುತ್ತೆ, ನಮಗೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಏರಿಯಾ ಏನಿದೆ ಆ ಪರ್ಟಿಕ್ಯುಲರ್ ಏರಿಯಾವನ್ನು ನಾವು ತಗೊಳ್ಳುವಾಗ ಅಥವಾ ಅದರ ಡಾಟಾವನ್ನು ನಾವು 3 ಟೈಪ್ಸ್ನೊಳಗೆ ತಗೊಳ್ತೀವಿ. ಒಂದು ಬಾರ್ ಗ್ರಾಫ್ ಆಗಿರುತ್ತೆ, ಇನ್ನೊಂದು ಪೈ ಚಾರ್ಟ್, ಮೂರನೇ ವಿಧ ಲೈನ್ ಗ್ರಾಫ್. ಬಾರ್ ಗ್ರಾಫ್ ಅಲ್ಲಿ ನಾವು 2 ರೀತಿಯ ಬಾರ್ ಗ್ರಾಫ್ಗಳನ್ನು ಕಾಣ್ತೀವಿ. ಒಂದು ಹಾರಿಜಾಂಟಲ್ ಬಾರ್ ಗ್ರಾಫ್, ಇನ್ನೊಂದು ವರ್ಟಿಕಲ್ ಬಾರ್ ಗ್ರಾಫ್. ಸೊ ಲೈನ್ ಗ್ರಾಫ್ ಮತ್ತು ಪೈ ಚಾರ್ಟ್ ಯೂಶುವಲಿ ಇದು ಏನಿದೆ ಇಂಡಿವಿಜುವಲ್ ಸ್ಟ್ಯಾಟಿಸ್ಟಿಕ್ಸ್ ಆದರೂ ಆಗಿರಬಹುದು ಅಥವಾ ಒಂದು ರೀತಿಯ ಕಂಪ್ಯಾರಿಟಿವ್ ಸ್ಟಡಿಗೆ ನಾವು ಬಳಸಿಕೊಳ್ಳುವಂತಹ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಇನ್ಫಾರ್ಮೇಶನ್ ಏನಿದೆ ಅದು ಕೂಡ ಅಲ್ಲಿ ನಾವು ನಮಗೆ ಫರ್ನಿಶ್ ಆಗಿದೆ. ನಮಗೆ ಯಾವ ಡಾಟಾವನ್ನು ಬಳಸಿಕೊಂಡು ಕೊಟ್ಟಿರ್ತೀವೋ ಆ ಡಾಟಾ ಬೇಸ್ಡ್ ಆಗಿರುವಂತಹ ರಿಪೋರ್ಟ್ ನಮಗೆ ಈ ಸಿಕ್ಕಿರುವಂತಹ ಅಥವಾ ಒದಗಿಸಿಕೊಟ್ಟಿರುವಂತಹ ಡಾಟಾ ಏನಿದೆ ಅದರ ಬೇಸ್ಡ್ ಆಗಿರುವ ರಿಪೋರ್ಟ್ ಅನ್ನು ತಯಾರು ಮಾಡೋದಿದೆಯಲ್ಲ ಇದು ರಿಪೋರ್ಟ್ ರೈಟಿಂಗ್. ಸೊ ರೈಟಿಂಗ್ ಸ್ಕಿಲ್ನೊಳಗೆ ನಾವೀಗಾಗಲೇ ಲೆಟರ್ ರೈಟಿಂಗ್ ಕಲ್ತಿದ್ದೀವಿ, ಅದಾದ ನಂತರ ಸ್ಪೀಚ್ ರೈಟಿಂಗ್ ಕಲ್ತಿದ್ದೀವಿ, ನೋಟ್ ಮೇಕಿಂಗ್ ಆ್ಯಂಡ್ ನೋಟ್ ಟೇಕಿಂಗ್. ಅದರ ಜೊತೆಗೆ ವೆರಿ ಇಂಪಾರ್ಟೆಂಟ್ another writing skill aspect that you need to learn is report writing. ನಿಮ್ಮ ಎಕ್ಸಾಮಿನೇಷನ್ ಒಳಗೆ ದಿಸ್ ಇಸ್ ಅ 5 ಮಾರ್ಕ್ ಕ್ವಶನ್. ಓಕೆ, ರಿಪೋರ್ಟ್ ರೈಟಿಂಗ್ ಇಸ್ ಅ 5 ಮಾರ್ಕ್ ಕ್ವಶನ್. ಇದು ನಿಮಗೆ ಸ್ಪೀಚ್ ರೈಟಿಂಗಿಗೆ ಆಲ್ಟರ್ನೇಟ್ ಆಗಿ ಕೇಳುವಂತಹ ಪ್ರಶ್ನೆ. ಓಕೆ, ಸ್ಪೀಚ್ ರೈಟಿಂಗ್ ಏನಿದೆ ಆ ಸ್ಪೀಚ್ ರೈಟಿಂಗಿಗೆ ನಿಮಗೆ ಆಲ್ಟರ್ನೇಟ್ ಆಗಿ ಕೇಳುವಂತಹ ಪ್ರಶ್ನೆ ರಿಪೋರ್ಟ್ ರೈಟಿಂಗ್. ನಿಮಗೆ either you would be given a question which has a bar graph representation or a pie chart representation or else line graph representation. ಸೊ ಅಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಯನ್ನ ಆಧರಿಸಿ ನಾವು ಯಾವ ರೀತಿ ರಿಪೋರ್ಟ್ ಅನ್ನ ಬರೀಬೇಕು. ಸೊ ವಾಟ್ ಆರ್ ದ ಕೀ ಆಸ್ಪೆಕ್ಟ್ಸ್ ದಟ್ ಯು ನೀಡ್ ಟು ರಿಮೆಂಬರ್ while preparing a report, while preparing report writing using the given information. ಆಗ ನಾವು ನೆನಪಿಟ್ಕೋಬೇಕಾಗಿರೋದೇನು, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಏನು, ರಿಪೋರ್ಟ್ ರೈಟಿಂಗ್ ಈಸ್ ಅ ರೈಟಿಂಗ್ ಸ್ಕಿಲ್ ಬೇಸ್ಡ್ ಆನ್ ಎನಿ ಕೈಂಡ್ ಆಫ್ ಇನ್ಫಾರ್ಮೇಶನ್. ಸೊಸೈಟಿಯೊಳಗಿರ್ಬೋದಾಗಿರುವಂತಹ ಯಾವುದೇ ಇನ್ಫಾರ್ಮೇಶನ್, ಇಟ್ ಮೈಟ್ ಬಿ ಸೈನ್ಸ್ ಆರ್ ಇಟ್ ಮೈಟ್ ಬಿ ಸರ್ವೆ ಬೇಸ್ಡ್ ರಿಪೋರ್ಟ್, ಇಟ್ ಮೈಟ್ ಬಿ ಜರ್ನಲಿಸ್ಟಿಕ್ ರಿಪೋರ್ಟ್. ಈ ರೀತಿಯೊಳಗಿರ್ತಕ್ಕಂತಹ ಕಂಡಕ್ಟ್ ಆಗಿರುವಂತಹ ಸರ್ವೆಗಳ ಮುಖಾಂತರ ಕಲೆಕ್ಟ್ ಆಗಿರುವ ಮಾಹಿತಿ ಏನಿದೆ ಇದನ್ನು ನಾವು ಅರ್ಥಗರ್ಭಿತವಾಗಿರುವಂತಹ ಒಂದು ಸಿಸ್ಟಮ್ಯಾಟಿಕ್ ಆರ್ಡರ್ನೊಳಗೆ ಇನ್ ದ ಫಾರ್ಮ್ ಆಫ್ ಪ್ರಾಪರ್ ಸೆಂಟೆನ್ಸಸ್ ಬರೆಯೋದೇನಿದೆ ಇದು ನಮ್ಮ ಎಂಟೈರ್ ರಿಪೋರ್ಟ್ ರೈಟಿಂಗ್ ಆಕ್ಟಿವಿಟೀಸ್ ಆನ್. ಸೊ ರಿಪೋರ್ಟ್ ರೈಟಿಂಗ್ ಆಕ್ಟಿವಿಟಿ ಒಳಗೆ ರಿಪೋರ್ಟ್ ರೈಟಿಂಗ್ ಒಳಗೆ ನಮಗೆ ಕೊಡುವಂತ ಮಾಹಿತಿ ಏನೇನಿರುತ್ತೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಈಸ್ ದೇ ಆರ್ ಫ್ಯಾಕ್ಟ್ಸ್.
they are always factual. Information furnished are they are always factual. ಓಕೆ ಅಂದ್ರೆ ಏನು? ಇದು ಬೇಸ್ಡ್ ಆನ್ ರಿಯಾಲಿಟಿ. ಫ್ಯಾಕ್ಟ್ ಚೆಕ್ ಏನಿರುತ್ತೆ ಆ ಫ್ಯಾಕ್ಟ್ ಚೆಕ್ ಒಳಗೆ ಸರ್ವೆಯಲ್ಲಿ ಕಲೆಕ್ಟ್ ಆಗಿರುವಂಥ ಇನ್ಫಾರ್ಮೇಶನ್ ಏನಿರುತ್ತೆ ಅದನ್ನ ಅಲ್ಲಿ ಕೊಟ್ಟಿರ್ತಾರೆ. ಊಹಾಪೋಹದ ಕಪೋಲ ಕಾಲ್ಪನಿಕವಾಗಿರುವಂತಹ ಇನ್ಫಾರ್ಮೇಶನ್ಸ್ ಇದಾಗಿರೋದಿಲ್ಲ. ದಿಸ್ ಇಸ್ ದ ಫಸ್ಟ್ ಥಿಂಗ್ ದಟ್ ಯು ನೀಡ್ ಟು ರಿಮೆಂಬರ್. ದೇ ಆರ್ ಫ್ಯಾಕ್ಚುಯಲ್ ಆ್ಯಂಡ್ ಇನ್ಫಾರ್ಮೇಶನ್ ಇಸ್ ವೇರಿಯಬಲ್, ಬದಲಾಗ್ತಾ ಇರ್ಬೋದು. ಸೊ ಒಂದಷ್ಟು ಚೇಂಜಸ್ ಇರುತ್ತೆ ಅಂತ ಹೇಳಿದ್ರೆ ಆ ವೇರಿಯಬಲ್ ಇನ್ಫಾರ್ಮೇಶನ್ ಏನಿದೆ ಇಟ್ ಡಿಪೆಂಡ್ಸ್ ಆನ್ ದ ಸೆಟ್ ಆಫ್ ಪೀಪಲ್ ಆ್ಯಂಡ್ ದ ಡ್ಯೂರೇಷನ್ ದಟ್ ಈಸ್ ಟೇಕನ್ ಫಾರ್ ಕಂಡಕ್ಟಿಂಗ್ ದಟ್ ಪರ್ಟಿಕ್ಯುಲರ್ ಸರ್ವೆ. ಸೊ ಯಾವ ಒಂದು ಅವಧಿಯೊಳಗೆ ಮತ್ತು ಯಾವ ಪ್ರಕಾರದ ಜನರನ್ನು ನಾವಲ್ಲಿ ಮಾತಾಡಿಸಿದ್ದೇವೆ ಅದರ ಆಧಾರದ ಮೇಲೆ ನಮಗೆ ಕೊಡುವಂತಹ ಈ ಇನ್ಫಾರ್ಮೇಶನ್ ನಿಂತಿರುತ್ತೆ. ಸೊ ದ ಇನ್ಫಾರ್ಮೇಶನ್ ದಟ್ ಈಸ್ ಫರ್ನಿಶ್ಡ್ ಟು ಅಸ್ they are variable. The information is variable. The information is ವೇರಿಯಬಲ್. ಇದು ವೇರಿನೂ ಮಾಡ್ಬೋದು ನಾವು ಅದ್ರ ಜೊತೆಗೆ. ಅಂದರೆ ಇದು ವೇರಿಯಬಲ್ ಹೌದು ಆಗಿರೋದ್ರಿಂದ ನಾವು ಇನ್ನೊಂದು ಗಮನಿಸ್ಕೋಬೇಕಾಗಿರೋದೇನು ಅಂತ ಹೇಳಿದರೆ ಇದರ ಆಕ್ಯುರಸಿಯ ಬಗ್ಗೆ ನಾವು ವೇರಿಫೈ ಕೂಡ ಮಾಡ್ಕೋಬಹುದು. ಸೊ ದಿಸ್ ಇಸ್ verifiable too. So I will take this as a point, verifiable. Okay, verifiable. So ಯಾವ ವರ್ಗದ ಜನರನ್ನ ಮತ್ತು ಯಾವ ಅವಧಿಯೊಳಗೆ. So example you might say, let me take an example as about the literacy rate of women. So if I do speak about the literacy rate of girl child pre-independent, you would find it very less. ಬಟ್ ಇವತ್ತಿನ ಇನ್ಫಾರ್ಮೇಷನ್ ಪ್ರಕಾರವಾಗಿ ಲಿಟ್ರಸಿ ರೇಟ್ ಆಫ್ ಗರ್ಲ್ ಚೈಲ್ಡ್ ಆರ್ ಫಿಮೇಲ್ ಲಿಟ್ರಸಿ ರೇಟ್ ಈಸ್ ಇಂಪ್ರೂವಿಂಗ್ ಆ್ಯಂಡ್ ಇಟ್ ಈಸ್ ಆಲ್ಮೋಸ್ಟ್ ನಿಯರ್ ಟು ದ 50% ಆಫ್ ದ ಪಾಪ್ಯುಲೇಷನ್. ಸೊ ಇದು ಮಾಹಿತಿ ಅಲ್ಲಿರುವಂತಹ ಹೆಡ್ಡಿಂಗ್ ಒಂದೇನೆ ಲಿಟ್ರಸಿ ರೇಟ್. ಬಟ್ ಬಿಫೋರ್ ಇಂಡಿಪೆಂಡೆನ್ಸ್ ದಟ್ ಈಸ್ ಪ್ರೀ ಇಂಡಿಪೆಂಡೆನ್ಸ್ನಲ್ಲಿದ್ದಂತಹ ಚಿತ್ರಣವೇ ಈಗ ಇರಬೇಕಾಗಿಲ್ಲ. ಸೊ ಅವತ್ತಿನ ಸ್ಟ್ಯಾಟಿಸ್ಟಿಕ್ಸ್ಗೂ ಇವತ್ತಿನ ಸ್ಟ್ಯಾಟಿಸ್ಟಿಕ್ಸ್ಗೂ ಡಿಫ್ರೆನ್ಸ್ ಇರುತ್ತೆ. ಇದನ್ನು ನಾವು ಸಾಮಾನ್ಯವಾಗಿ ಈ ರೀತಿಯ ಮಾಹಿತಿ ಏನಿದೆ ಇದನ್ನು ನಾವು ಕಂಪೇರ್ ಆ್ಯಂಡ್ ಕಾಂಟ್ರಾಸ್ಟ್ ಮಾಡಿ ನಿಮಗೆ ಆ ಒಂದು ಬಾರ್ ಗ್ರಾಫ್ ಅಥವಾ ಪೈ ಚಾರ್ಟ್ ಅಥವಾ ಲೈನ್ ಗ್ರಾಫ್ ಕೊಟ್ಟಿರ್ತೀವಿ. ಆ ಕಂಪೇರ್ ಆ್ಯಂಡ್ ಕಾಂಟ್ರಾಸ್ಟನ್ನು ಮುಖಾಂತರ ನಾವಲ್ಲಿ ಅದನ್ನು ಬರಿತೀವಿ. ಸೊ ಅಥೆಂಟಿಸಿಟಿ ಏನಿದೆ ಅಥೆಂಟಿಸಿಟಿ ಆಫ್ ದ ರಿಪೋರ್ಟ್ ಕ್ಯಾನ್ ಬಿ ಫೈಂಡ್ ಔಟ್ ವೆರಿ ಕ್ಲಿಯರ್ಲಿ. ಅದನ್ನು ನಾವು ಯಾವುದೇ ಆ ಸರ್ವೆಯನ್ನು ಕಂಡಕ್ಟ್ ಮಾಡಿರುವಂತಹ ಸಂಘ ಸಂಸ್ಥೆಗಳೇನಿದೆ ಅವರ ಜೊತೆ ಹೋಗ್ಬಿಟ್ಟು ನಾವು ಅವರನ್ನು ಅಪ್ರೋಚ್ ಮಾಡಿ ನಾವು ಆ ವೇರಿಫೈ ಮಾಡ್ಕೋಬಹುದಾಗಿರೋದು. ದಟ್ಸ್ ದ ಸೆಕೆಂಡ್ ಪಾಯಿಂಟ್, ದ ಇನ್ಫಾರ್ಮೇಷನ್ ಈಸ್ ವೆರಿಫೈಬಲ್. ನೆಕ್ಸ್ಟ್, ಪರ್ಟಿಕ್ಯುಲರ್ ಸೆಟ್ ಆಫ್ ಪೀಪಲ್. ಸೊ ಒಂದು ಕಾಮನ್ ಆಗಿರ್ತಕ್ಕಂಥ ಒಂದು ಆಲೋಚನೆ ಏನಿದೆ ಆ ಕಾಮನ್ ಮೈಂಡ್ ಸೆಟ್. ಸೊ ಸಮಾನ ಚಿಂತನೆ ಮಾಡುವಂಥ ಒನ್ ಪರ್ಟಿಕ್ಯುಲರ್ ಸೆಟ್ ಆಫ್ ಸ್ಪೆಸಿಫಿಕ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಆ ಸ್ಪೆಸಿಫಿಕ್ ಇಂಟ್ರೆಸ್ಟ್ ಆಫ್ ಪೀಪಲ್ ಅನ್ನ ಈ ಒಂದು ರಿಪೋರ್ಟ್ನೊಳಗೆ ನಾವು ಪರಿಗಣನೆಗೆ ತಗೊಳ್ತಾ ಇದ್ದೀವಿ. ಸೊ ಇಟ್ ಈಸ್ ಏಮ್ಡ್, ಯೂಶಲಿ ಇನ್ಫಾರ್ಮೇಷನ್ ಆರ್ ಏಮ್ಡ್ ಅಟ್ ಸ್ಪೆಸಿಫಿಕ್ ಕ್ಲಾಸ್ ಆಫ್ ಪೀಪಲ್ ಆರ್ ಪೀಪಲ್ ಆಫ್ ಸ್ಪೆಸಿಫಿಕ್ ಇಂಟ್ರೆಸ್ಟ್. Aimed at people of specific interest. Okay, people of specific interest enidare andre enu, what do you mean by this? People of specific interest ಇಂದ ನಾವು ಆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೇ ಫಾರ್ ಎಕ್ಸಾಂಪಲ್ ಐ ಆಮ್ ಪ್ರಿಪೇರಿಂಗ್ ಅ ರಿಪೋರ್ಟ್ ಅಥವಾ ನಾನು ಪ್ರಿಪೇರ್ ಮಾಡ್ತಿರುವಂತಹ ಬಾರ್ ಗ್ರಾಫ್ ಅಥವಾ ಪೈ ಚಾರ್ಟ್ ಏನಿದೆ, ದಿಸ್ ಮೈಟ್ ಬಿ ಅಬೌಟ್ ಸ್ಕೇರ್ಸಿಟಿ ಆಫ್ ವಾಟರ್ ಅಂತ ಇಟ್ಕೊಳ್ಳಿ.
ಅಥವಾ ನಮಗಿರುವಂತಹ ನೀರಿನ ಅಭಾವ ಅಥವಾ ದ ವೇ ದಟ್ ಈಸ್ ವಾಟರ್ ಸೋರ್ಸಸ್ ಆರ್ ಯೂಸ್ಡ್. ಸೊ ನಾನು ಸ್ಕೇರ್ಸಿಟಿ ಆಫ್ ವಾಟರ್ ವಾಟರ್ ಸೋರ್ಸ್ನ ಬಳಕೆಯ ಬಗ್ಗೆ ರಿಪೋರ್ಟ್ ತಯಾರು ಮಾಡುವಾಗ ನಾನು ವೈಡ್ ಸ್ಪ್ರೆಡ್ ಆಗಿ ಡ್ರಾಟ್ ಹಿಟ್ ಏರಿಯಾಸ್ ಮತ್ತು ಪ್ಲೇಸಸ್ ವೇರ್ ಯು ಡು ನಾಟ್ ಕಮ್ ವಿಚ್ ಆರ್ ನಾಟ್ ಇಫೆಕ್ಟೆಡ್ ಬೈ ಡ್ರಾಟ್ ಎರಡನ್ನೂ ಸೇರಿಸ್ಕೊಂಡ್ಬಿಟ್ಟು ಒಟ್ಟಿಗೆ ತಗೊಂಡ್ಬಿಟ್ಟೆ ಅಂತ ಹೇಳಿದ್ರೆ ಅಲ್ಲಿ ನೀರಿನ ಅಭಾವದಿಂದ ಏನು ಒದ್ದಾಟ ಆಗ್ತಾ ಇದೆ ಆ ಜನರ ಒಂದು ನೋವು ಏನಿದೆ ಅದು ನಿಮ್ಮ ರಿಪೋರ್ಟ್ನೊಳಗೆ ರಿಫ್ಲೆಕ್ಟ್ ಆಗೋದಿಲ್ಲ. ಸೊ ನೀವು ವಾಟರ್ ಕ್ರೈಸಿಸ್ನ ಬಗ್ಗೆ ರಿಪೋರ್ಟ್ ತಯಾರು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅಲಾಂಗ್ ಅ ಫ್ಯೂ ಇಯರ್ಸ್ ಲಾಸ್ಟ್ 5 ಇಯರ್ಸ್ ಏನಿದೆ ಆ 5 ಇಯರ್ಸ್ನೊಳಗೆ ಡ್ರಾಟ್ ಹಿಟ್ ಏರಿಯಾಸ್ ಏನಿದೆ ಆ ಡ್ರಾಟ್ ಹಿಟ್ ಏರಿಯಾಸ್ ಒಳಗೆ ಎಷ್ಟು ಪರ್ಸೆಂಟೇಜ್ ಆಫ್ ಲ್ಯಾಂಡ್ ಡ್ರಾಟ್ ಹಿಟ್ ಆಗಿತ್ತು ಆ್ಯಂಡ್ ಅವರಿಗೆ ವಾಟರ್ ಸ್ಕೇರ್ಸಿಟಿ ಎಷ್ಟು ಕಂಡಿತ್ತು ಅನ್ನೋದೇನಿದೆ ಅದನ್ನು ನಾವು ಅಲ್ಲಿ ಆ ಇದಕ್ಕೆ ತಗೋಬೇಕು. ಸೊ ಯು ಕಾಂಟ್ ಆಕ್ಚುಲಿ ಮ್ಯಾಚ್ ಡ್ರಾಟ್ ಹಿಟ್ ಏರಿಯಾಸ್ ಪೀಪಲ್ಸ್ ಗ್ರೀವಿಯನ್ಸಸ್ ವಿತ್ ದಟ್ ಆಫ್ ಪೀಪಲ್ ಆಫ್ ಮಲ್ನಾಡ್. ಸೊ ಅವರಿಗೆ ನೀರಿನ ಅಭಾವ ಇರೋದಿಲ್ಲ. ಸೊ ಸ್ಪೆಸಿಫಿಕ್ ಏರಿಯಾ ಇರಬೇಕು. ಆ್ಯಂಡ್ ಅದೇ ಥರದೊಳಗೆ ಸೊ ನೀವು ಯಾವುದಾದ್ರೂ ಒಂದು ಲೈಫ್ ಸ್ಟೈಲ್ ಬಗ್ಗೆ ಬರೀತೀರಾ ಅಂತ ಹೇಳಿದರೆ ಸೊ ನೈಟ್ ಔಟ್ ಪಾರ್ಟೀಸ್ ಜಾಸ್ತಿ ಆಗತ್ತೆ ಅನ್ನೋದನ್ನ ನಾವು ರಿಪೋರ್ಟ್ ತೊಗೊತೀವಿ ಅಂತ ಹೇಳಿದರೆ ಅರ್ಬನ್ ಏರಿಯಾಸನ್ನೇ ನಾವು ಕಲೆಕ್ಟ್ ಮಾಡ್ಕೋಬೇಕೇ ಹೊರತು ನಾನು ಒಂದನ್ನು ಬ್ಯಾಂಗ್ಳೂರ್ ಸ್ಯಾಂಪಲ್ ತಗೊಂಡಿದ್ದೀನಿ ಆ್ಯಂಡ್ ಆಲ್ ದ ರೆಸ್ಟ್ 10 ಸ್ಯಾಂಪಲ್ಸ್ ವುಡ್ ಬಿ ಫ್ರಮ್ ರೂರಲ್ ಏರಿಯಾಸ್ ಅಂತ ಹೇಳಿದರೆ ನಿಮ್ಮ ರಿಪೋರ್ಟ್ನೊಳಗೆ ಒಂದು ಸಮಾನವಾಗಿರುವಂದರೆ ಒಂದೇ ರೀತಿಯ ಆಲೋಚನೆಯೊಳಗಿರುವಂತಹ ಜನರ ವರ್ಗ ಇರೋದಿಲ್ಲ. ಆ್ಯಂಡ್ ಆ ಥರ ರಿಪೋರ್ಟ್ನೊಳಗೆ ನಮಗೆ ನೀವು ಕಂಡಕ್ಟ್ ಮಾಡ್ತಿರುವಂತಹ ಸರ್ವೆ ಏನಿರುತ್ತೆ ಆ ಸರ್ವೆಯ ಸ್ಪಷ್ಟತೆ ಸಿಗುತ್ತೆ. ಕ್ಲಿಯರ್? ಹಾಗಾಗಿ ನಾವು ಒಂದೇ ಆಲೋಚನೆಯೊಳಗೆ ಅಂದರೆ ಒಂದೇ ವೇವ್ ಲೆಂತ್ ಒಳಗೆ ಬರ್ತಕ್ಕಂತಹ ಆ ಒಂದೇ ಆಲೋಚನೆ ಕ್ರಮದೊಳಗೆ ಬರುವಂತಹ ಜನರೇನಿರ್ತಾರೆ ಆ ರೀತಿಯ ಜನರನ್ನು ಅಂದರೆ ಈಗ ಅಗ್ರಿಕಲ್ಚರನ್ನು ನಾವು ಕನ್ಸಿಡರ್ ಮಾಡೋದಾದರೆ ಯು ನೀಡ್ ಟು ಟೇಕ್ ರೂರಲ್ ಬ್ಯಾಕ್ಗ್ರೌಂಡ್. ಆ ರೂರಲ್ ಬ್ಯಾಕ್ಗ್ರೌಂಡಲ್ಲಿ ಬರ್ತಕ್ಕಂತಹ ಜನರೇನಿದ್ದಾರೆ ಅವರ ಒಂದು ಮಾಹಿತಿಯನ್ನು ನೀವು ತಗೋಬೇಕೇ ಹೊರತು ನೀವು ಅದನ್ನು ಒಂದು ಟೆಕ್ಕಿ ಲ್ಯಾಂಡ್ನಿಂದ ಅಥವಾ ಟೆಕ್ಕಿ ಬ್ಯಾಕ್ಗ್ರೌಂಡಿಂದ ಇರ್ತಕ್ಕಂಥ ಸಾಫ್ಟ್ವೇರ್ ಬ್ಯಾಕ್ಗ್ರೌಂಡಲ್ಲಿ ಇರ್ತಕ್ಕಂತಹ ಜನರ ಒಪಿನಿಯನ್ ಮತ್ತು ರೂರಲ್ ಬ್ಯಾಕ್ಗ್ರೌಂಡ್ ಆಗ್ರೋ ಬೇಸ್ಡ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಒಪಿನಿಯನನ್ನು ನಾವು ಮಿಕ್ಸ್ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ. ಸೊ ನಾವಲ್ಲಿ ಕಾಮನ್ ಆಗಿ ರಿಪೋರ್ಟ್ ತಯಾರು ಮಾಡುವಾಗ ಒನ್ ಸ್ಪೆಸಿಫಿಕ್ ಪೀಪಲ್ ಒನ್ ಸ್ಪೆಸಿಫಿಕ್ ಕ್ಲಾಸ್ ಆಫ್ ಪೀಪಲನ್ನು ನಾವು ಗಮನದಲ್ಲಿ ಅವರನ್ನು ನಾವು ಸರ್ವೆ ಮಾಡಿಬಿಟ್ಟು ನಾವು ರಿಪೋರ್ಟನ್ನು ಪ್ರೊಡ್ಯೂಸ್ ಮಾಡ್ತೀವಿ. ಸೊ ದಿಸ್ ಈಸ್ ಅಬೌಟ್ ನಿಮ್ಮ ರಿಪೋರ್ಟ್ ರೈಟಿಂಗಿಗೆ ಕೊಡುವಂತಹ ನಿಮ್ಮ ಮ್ಯಾಟರ್ ಏನಿರುತ್ತೆ ದಟ್ ಈಸ್ ರಾ ಸ್ಟಫ್ ಬಾರ್ ಗ್ರಾಫ್ ಆಗಿರ್ಬೋದು ಅಥವಾ ಪೈ ಚಾರ್ಟ್ ಆ್ಯಂಡ್ ಈವನ್ ಲೈನ್ ಗ್ರಾಫ್ ಇದಕ್ಕೆ ನಾವು ಕೊಡುವಂತಹ ಪೂರಕ ಫೀಡ್ಬ್ಯಾಕ್ ಇನ್ಫಾರ್ಮೇಷನ್ ಏನಿದೆ ಆ ರಾ ಸ್ಟಫ್ ಹೇಗಿರುತ್ತೆ ಆ್ಯಂಡ್ ನಾ ಹೌ ಡು ಯು ಆ್ಯಕ್ಚುಲಿ ಪ್ರೊಡ್ಯೂಸ್ ನೀವು ರಿಪೋರ್ಟ್ ರೈಟಿಂಗನ್ನು ತಯಾರು ಮಾಡುವಾಗ ವಾಟ್ ಕೈಂಡ್ ಆಫ್ ಲ್ಯಾಂಗ್ವೇಜ್ ಶುಡ್ ಯು ಯೂಸ್. ಸೊ ಇದು ರಿಪೋರ್ಟ್ ಆಗಿರೋದ್ರಿಂದ ಕೊಟ್ಟಿರುವಂಥ ಮಾಹಿತಿಯನ್ನೇ ನಾವಲ್ಲಿ ರೀರೈಟ್ ಮಾಡ್ತಾ ಇದ್ದೀವಿ. ದ್ಯಾಟ್ ಈಸ್ ಯು ಆರ್ ಗಿವಿಂಗ್ ಅ ಪರ್ಫೆಕ್ಟ್ ಫಾರ್ಮ್ ಟು ದ ಗಿವನ್ ಮೆಟೀರಿಯಲ್. ಹಾಗಾಗಿ ನಿಮ್ಮ ರಿಪೋರ್ಟ್ ರೈಟಿಂಗ್ ವಿಚ್ ಇಸ್ ಆ್ಯಕ್ಚುಲಿ ಬೇಸ್ಡ್ ಆನ್ ದ ಫ್ಯಾಕ್ಟ್ಸ್ ದ ಇನ್ಫಾರ್ಮೇಷನ್ ವಿಚ್ ಆರ್ ವೆರಿಫೈಯಬಲ್. ಅದರ ಜೊತೆಯೊಳಗೆ ಒನ್ ಪರ್ಟಿಕ್ಯುಲರ್ ಸೆಟ್ ಆಫ್ ಪೀಪಲ್ ಒನ್ ಪರ್ಟಿಕ್ಯುಲರ್ ಏರಿಯಾ ಆಫ್ ಇಂಟ್ರೆಸ್ಟ್ ಇರುವಂತಹ ಜನರೇನಿದ್ದಾರೆ ಅವರನ್ನು ನಾವು ಕುರಿತಾಗಿ ಕ್ರಿಯೇಟ್ ಮಾಡಿರುವಂತಹ ಈ ರಿಪೋರ್ಟ್ ಏನಿದೆ ಇದಕ್ಕೆ ನಾವು ಈ ಮಾಹಿತಿಯನ್ನು ಬಳಸಿಕೊಂಡು ನಾವು ಬರೆಯುವಂತಹ ರಿಪೋರ್ಟ್ ರೈಟಿಂಗ್ನೊಳಗೆ ಮ್ಯಾಕ್ಸಿಮಮ್ ಆಗಿ ನೀವು ಬರೆಯುವಂತಹ ಸೆಂಟೆನ್ಸಸ್ ಏನಿರುತ್ತೆ ಅದು ಪ್ಯಾಸಿವ್ ವಾಯ್ಸ್ ಆಗಿರುತ್ತೆ. ಓಕೆ, ಸೊ ರಿಪೋರ್ಟ್ ರೈಟಿಂಗ್ ಯೂಶುವಲಿ ಶುಡ್ ಬಿ ಪ್ರೆಸೆಂಟೆಡ್ ಇನ್ ಪ್ಯಾಸಿವ್ ವಾಯ್ಸ್. ಇದು ಸಾಮಾನ್ಯವಾಗಿ ನಾವು ಮಾಡಬೇಕಾಗಿರುವಂಥದ್ದು ಪ್ಯಾಸಿವ್ ಫಾರ್ಮ್ ಆಫ್ ವರ್ಕ್, ದಟ್ ಈಸ್ ಪ್ಯಾಸಿವ್ ವಾಯ್ಸ್ನೊಳಗೆ ಸೆಂಟೆನ್ಸಸ್ ಇರಬೇಕು. ರಿಪೋರ್ಟ್ ರೈಟಿಂಗ್ ಶುಡ್ ಬಿ ಯೂಶುವಲಿ ಪ್ರೆಸೆಂಟೆಡ್ ಇನ್ ಪ್ಯಾಸಿವ್ ವಾಯ್ಸ್.
should be usually presented in passive voice. ಓಕೆ, ಇದು ನೀವು ಕಾಮನ್ ಆಗಿ ನಾವು ಫಾಲೋ ಮಾಡಬೇಕಾಗಿರೋಂಥ, ಅಂದರೆ ಬಿ ಇಟ್ ಬಾರ್ ಗ್ರಾಫ್, ಪೈ ಚಾರ್ಟ್ ಆರ್ ಲೈನ್ ಗ್ರಾಫ್, ಅದು ಯಾವುದೇ ಇದ್ರೂ ಕೂಡ ನಾವು ಬರಿಬೇಕಾಗಿರುವಂತಹ ರಿಪೋರ್ಟ್ ರೈಟಿಂಗ್ ಪ್ಯಾಸಿವ್ ವಾಯ್ಸ್ ಅಲ್ಲಿ ಇರುತ್ತೆ. ಸೊ ಗ್ರಾಫ್ಸ್ ಆ್ಯಂಡ್ ಚಾರ್ಟ್ ಯೂಶಲಿ ದೇ ಆರ್ ಯೂಸ್ಡ್ ಫಾರ್ ದ ಪರ್ಪಸ್ ಆಫ್ ಕಮ್ಯುನಿಕೇಶನ್. ಅದು ನಮಗೆ ಗೊತ್ತಿರ್ತಕ್ಕಂಥ ವಿಷಯನೇ. ವಿಷುವಲ್ ಆಗಿ ನಮಗೆ ಆ ಏರುಪೇರುಗಳು ತುಂಬ ಅಚ್ಚುಕಟ್ಟಾಗಿ ಕಾಣುತ್ತೆ. ಹಾಗಾಗಿ ಬಾರ್ ಗ್ರಾಫ್ನೊಳಗೆ ನಮಗೆ ಸಿಗುವಂಥ ಮಾಹಿತಿಯನ್ನು ಹಾಗೂ ಲೈನ್ ಗ್ರಾಫ್ ಮತ್ತು ಪೈ ಚಾರ್ಟ್ ಒಳಗಿರುವಂಥ ಮಾಹಿತಿ ಏನಿದೆ ಅದನ್ನು ನಾವು ಇನ್ ಫಾರ್ಮ್ ಆಫ್ ಸೆಂಟೆನ್ಸಸ್ ಪ್ರೊಡ್ಯೂಸ್ ಮಾಡೋ ಆಕ್ಟಿವಿಟಿ ಏನಿದೆ ಇದನ್ನು ನಾವು ರಿಪೋರ್ಟ್ ರೈಟಿಂಗ್ ಅಂತ ಕರಿತೀವಿ. ಈ ರಿಪೋರ್ಟ್ ರೈಟಿಂಗ್ ಯೂಶಲಿ ನಾವು ಪ್ರಿಪೇರ್ ಮಾಡುವಾಗ ಒನ್ ಥಿಂಗ್ ದಟ್ ಯು ಶುಡ್ ರಿಮೆಂಬರ್ ಇಸ್ ದಟ್ ದಿಸ್ ಇಸ್ ಅ ರಿಪೋರ್ಟ್ ಬೇಸ್ಡ್ ಆನ್ ಫ್ಯಾಕ್ಟ್ಸ್ ವಿಚ್ ಕ್ಯಾನ್ ಬಿ ವೇರಿಡ್ ಆ್ಯಂಡ್ a particular set of people are actually taken into consideration while preparing this report. ಹಾಗಾಗಿ ನಾವು ಇಲ್ಲಿ ಈ ರಿಪೋರ್ಟ್ ರೈಟಿಂಗ್ ಅನ್ನ ಪ್ಯಾಸಿವ್ ವಾಯ್ಸ್ ಅಲ್ಲಿ ಬರೀಬೇಕು. ಓಕೆ, ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್ ಆದಷ್ಟು ನೀವು ಪ್ಯಾಸಿವ್ ವಾಯ್ಸ್ ಅಲ್ಲೇ ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದಿಸ್ ಇಸ್ ಅ 5 ಮಾರ್ಕ್ ಕ್ವಶನ್. ಸೊ ನಿಮ್ಮ ಕೈಂಡ್ಸ್ ರಿಪೋರ್ಟ್ ರೈಟಿಂಗ್ ಯಾವ ಥರದ ರಿಪೋರ್ಟ್ ರೈಟಿಂಗ್ಸ್ ಅನ್ನ ನೀವು ಬರೀತೀರಾ? ಬಾರ್ ಗ್ರಾಫ್ ಇರುತ್ತೆ, ಬಾರ್ ಗ್ರಾಫ್ಸ್ ಇರುತ್ತೆ. ಸೊ ಬಾರ್ ಗ್ರಾಫ್ಸ್ ಅನ್ನ ನಾವು ಬರೆಯುವಾಗ ಬಾರ್ ಗ್ರಾಫ್, ಪೈ ಚಾರ್ಟ್, ಲೈನ್ ಗ್ರಾಫ್ಸ್. ಈ ಪೈ ಚಾರ್ಟ್ ನಿಮ್ಮ ಒಂದು ಸರ್ಕಲ್ ರೀತಿಯೊಳಗೆ ಕ್ವಶನ್ ಇರುತ್ತೆ. ಯೂಶುವಲ್ ಆಗಿ 2 ಸರ್ಕಲ್ಸ್ ಇರುತ್ತೆ. ಅದಕ್ಕೆ ಕಂಪ್ಯಾರಿಟಿವ್ ಸ್ಟಡಿಯನ್ನು ನೀವು ಅಲ್ಲಿ ಬರೀಬೇಕಾಗಿರೋದು. ಲೈನ್ ಗ್ರಾಫ್ ಮತ್ತು ಬಾರ್ ಗ್ರಾಫ್ ಇದೆರಡೂ ಕೂಡ ಹಾರಿಸಾಂಟಲ್ ಆ್ಯಂಡ್ ವರ್ಟಿಕಲ್ ಎರಡೂ ರೀತಿಯಲ್ಲಿ ಇರ್ತಕ್ಕಂತಹ ಗ್ರಾಫ್ಗಳು ನಿಮಗಿರುತ್ತೆ. ಸೊ ಆ ಗ್ರಾಫನ್ನು ನಾವು ಅಂದರೆ ಇಲ್ಲಿ ಇರುವಂಥ ಈ 3 ಕೂಡ ಬಾರ್ ಗ್ರಾಫ್ಸ್, ಪೈ ಚಾರ್ಟ್ ಆ್ಯಂಡ್ ಲೈನ್ ಗ್ರಾಫ್ ಏನಿದೆ ಇದನ್ನು ನಾವು ಫಸ್ಟ್ ಇಂಟರ್ಪ್ರಿಟೇಷನ್ ಮಾಡ್ಕೋಬೇಕು. ಅಲ್ಲಿ ಕೊಟ್ಟಿರುವಂಥ ಮಾಹಿತಿಯನ್ನು ಇಂಟರ್ಪ್ರಿಟ್ ಮಾಡಬೇಕು. ಇಂಟರ್ಪ್ರಿಟೇಷನ್ ಆದ ನಂತರ ಕಂಪ್ಯಾರಿಸನ್ ಮಾಡಬೇಕು. ಕಂಪ್ಯಾರಿಸನ್ ಆದ ನಂತರ ಕಾಂಟ್ರಾಸ್ಟ್ ಮಾಡ್ಕೊಳ್ತೀವಲ್ಲ, ಸೊ ಕಂಪೇರ್ ಮಾಡಿಕೊಂಡಾಗ ಕಾಮನ್ ಎಲಿಮೆಂಟ್ಸ್ ಏನಿದೆ ಅದನ್ನು ನಾವು ನೋಟ್ ಮಾಡ್ಕೋಬೇಕು. ಆ್ಯಂಡ್ ಕಾಂಟ್ರಾಸ್ಟ್ ಪಾಯಿಂಟ್ಸ್ ಏನಿದೆ ಆ ಕಾಂಟ್ರಾಸ್ಟ್ ಅಂಶಗಳನ್ನು ಕೂಡ ನಾವಲ್ಲಿ ಬರ್ಕೋಬೇಕು. ಅದನ್ನು ನಿಮ್ಮ ರಿಪೋರ್ಟ್ ರೈಟಿಂಗ್ನೊಳಗೆ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಕಂಪೇರ್ ಆ್ಯಂಡ್ ಕಾಂಟ್ರಾಸ್ಟ್ ಇದೆರಡು ಆದ ನಂತರ ಒಂದು ಕಂಪ್ರೆಸಿವ್ ಆಗಿರ್ತಂಥ ಒಂದು ಅಲ್ಟಿಮೇಟ್ ಆಗಿರುವಂಥ ಒಂದು ಕನ್ಕ್ಲೂಡರಿ ವ್ಯೂ ಪಾಯಿಂಟ್ ಅನ್ನು ನೀವು ಕನ್ಕ್ಲೂಷನ್ ಆಗಿ ಲಾಸ್ಟ್ ಪ್ಯಾರಾಗ್ರಾಫಲ್ಲಿ ಬರಬೇಕಾಗುತ್ತೆ. ಸೊ ಫಸ್ಟ್ ಪ್ಯಾರಾಗ್ರಾಫ್ನೊಳಗೆ ಓವರ್ ಆಲ್ ವ್ಯೂ ನಿಮಗೆ ಕೊಟ್ಟಿರುವಂತಹ ಬಾರ್ ಗ್ರಾಫ್ ಆಗಿರ್ಬೋದು, ಪೈ ಚಾರ್ಟ್ ಆಗಿರ್ಬೋದು ಅಥವಾ ಲೈನ್ ಗ್ರಾಫ್ ಏನಿದೆ ಅದರ ಒಂದು ಓವರ್ ಆಲ್ ಪ್ರೆಸೆಂಟೇಷನ್ ಅನ್ನು ನಾವು ಫಸ್ಟ್ ಪ್ಯಾರಾಗ್ರಾಫಲ್ಲಿ ಬರ್ತೀವಿ. ಸೆಕೆಂಡ್ ಆ್ಯಂಡ್ ಥರ್ಡ್ ಪ್ಯಾರಾಗ್ರಾಫ್ನೊಳಗೆ ಆ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಬರೆದಿರುವಂತಹ ಫ್ಯಾಕ್ಟ್ಸ್ ಅನ್ನ ಏನು ನಾವು ಅಲ್ಲಿ ಮೆನ್ಷನ್ ಮಾಡಿದೀವೋ ಆ ಫ್ಯಾಕ್ಟ್ಸ್ ಅನ್ನ ನಾವು ಕಂಪೇರ್ ಆ್ಯಂಡ್ ಕಾಂಟ್ರಾಸ್ಟ್ ಅನ್ನು ನಾವು ಸೆಕೆಂಡ್ ಆ್ಯಂಡ್ ಥರ್ಡ್ ಪ್ಯಾರಾಗ್ರಾಫಲ್ಲಿ ಮಾಡ್ತೀವಿ. ಇನ್ನು ಫೋರ್ತ್ ಪ್ಯಾರಾಗ್ರಾಫ್ ಏನಿದೆ ದಿಸ್ ಯೂಶಲಿ ಹ್ಯಾಪನ್ಸ್ ಟು ಬಿ ದ ಕನ್ಕ್ಲೂಷನ್. ಆ ಕನ್ಕ್ಲೂಷನ್ನೊಳಗೆ ನಾವು ಕಂಪ್ಲೀಟ್ ಆಗಿ ಕಂಪ್ರೈಸ್ ಮಾಡಿಬಿಟ್ಟು ಎಂಟೈರ್ ಗಿವನ್ ಇನ್ಫಾರ್ಮೇಷನ್ ಅನ್ನು ಕಂಪ್ರೈಸ್ ಮಾಡಿ ನಿಮ್ಮ ಫೈಂಡಿಂಗ್ಸ್ ಏನಿದೆ ಅದನ್ನು ನಾವಲ್ಲಿ ಮೆನ್ಷನ್ ಮಾಡ್ತೀವಿ. ದಿಸ್ ಈಸ್ ಹೌ ಯೂಶಲಿ ವಿ ಡು ಪ್ರಾಕ್ಟೀಸ್ ರಿಪೋರ್ಟ್ ರೈಟ್. ಓಕೆ, ಸೊ ಈ ರಿಪೋರ್ಟ್ ರೈಟಿಂಗ್ನೊಳಗೆ ನಾವು ಲೆಟರ್ಸ್ ಮೂವ್ ಫರ್ದರ್ ಪ್ರಶ್ನೆಗೆ ಹೋಗ್ತಿದ್ದೆ ನಾನು. ಫಸ್ಟ್ ಕ್ವಶನ್ ನಾನು ನಿಮಗೆ ಎಕ್ಸಾಂಪಲ್ ಆಗಿ ತಗೊಳ್ತಿರ್ತಕ್ಕಂಥದ್ದು ಬಾರ್ ಗ್ರಾಫ್. ಸೊ ಸ್ಟಡಿ ದ ಬಾರ್ ಗ್ರಾಫ್ ಗಿವನ್ ಬಿಲೋ ಆ್ಯಂಡ್ ರೈಟ್ ಅ ರಿಪೋರ್ಟ್ ಅಬೌಟ್ 120 words on the textile report to USA from different countries in 2018 and 19. ಇದು ನಾನು ತಗೊಂಡಿರುವಂತಹ ಕ್ವಶನ್.
This is bar graph. Bar graph. The question is as follows. Study the bar graph. Study the bar graph given below. Study the bar graph given below and write a report. And write a report in about 120 words. On the textile export. ನಾನಿಲ್ಲಿ ತಗೊಂಡಿರುವಂತಹ ಪ್ರಶ್ನೆಯೊಳಗೆ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ ಇನ್ USA ಮೆನ್ಷನ್ ಆಗಿದೆ. On the textile export to USA from different countries. From different countries. From different countries in 2019. So ಇಲ್ಲಿ ನಾನು ತಗೊಂಡಿರುವಂತಹ ಕ್ವಶನ್. ಸೊ ಇದಕ್ಕೆ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ ಏನಿದೆ ಅದು ನಿಮಗೆ ನಿಮ್ಮ ಬಾರ್ ಗ್ರಾಫ್ನಲ್ಲಿ ಕೊಟ್ಟಿರ್ತಾರೆ. ಸೊ ಬೇಸ್ಡ್ ಆನ್ ದ ಕ್ವಶನ್ ಆ್ಯಂಡ್ ಗಿವನ್ ಬಾರ್ ಗ್ರಾಫ್ ನಿಮ್ಮ ಆನ್ಸರನ್ನು ನೀವು ಡೆವಲಪ್ ಮಾಡಿ. X-axis, y-axis ಇದರೊಳಗೆ. ಸೊ ಇನ್ ಲ್ಯಾಕ್ಸ್ ಆದರೆ ಇಲ್ಲಿ ನೇಮ್ ಆಫ್ ದ ಕಂಟ್ರೀಸ್. ಓಕೆ. ಸೊ ಫಸ್ಟಿಗೆ ನಾನು I'll be writing the question here. ನಮಗೆ ಪ್ರಶ್ನೆಯೊಳಗೆ ಯಾವ ಕಂಟ್ರೀಸನ್ನು ಮತ್ತು ಅವುಗಳ ಪರ್ಸೆಂಟೇಜ್ ಎಷ್ಟು ಎಕ್ಸ್ಪೋರ್ಟ್ ಆಯಿತು ಇನ್ ಟರ್ಮ್ಸ್ ಆಫ್ ಲ್ಯಾಕ್ಸ್ ಏನಿದೆ ಅದನ್ನು ನಾನು ಮೆನ್ಷನ್ ಮಾಡ್ಕೊಳ್ಳೋಣಂತೆ. ಸೊ 18 and 19 ಅಂತ ಹೇಳಿ ತೊಗೊತಿದ್ದೀನಿ. ನಾನು ಫಸ್ಟಿಗೆ ತಗೊಳ್ತಕ್ಕಂಥದ್ದು 18, ನೆಕ್ಸ್ಟ್ ಬರೆಯುವಂಥ ಬಾಕ್ಸಸ್ 19. ಸೊ 10 lakh, ದಿಸ್ ಇಸ್ ಇನ್ ಲ್ಯಾಕ್ಸ್ ಅಂತ ನಾನು ಆಗಲೇ ಮೆನ್ಷನ್ ಮಾಡಿದ್ದೀನಿ. 30, 40, 50. Okay, so first China, ಸೊ ಪ್ಲೇನ್ ಬಾಕ್ಸ್ ಏನಿದೆ ಇದು 2018 ಆ್ಯಂಡ್ ಶೇಡೆಡ್ ಪೋರ್ಷನ್ ಏನಿದೆ ಇದು 2019. ಸೊ 2018 ಒಳಗೆ 40 lakhs ಶೇರ್ ಆಗಿದ್ರೆ 2020ಯಲ್ಲಿ 30 lakhs ಶೇರ್ ಆಗಿದೆ. ಅದರ ನೆಕ್ಸ್ಟ್ ನಾನು ತಗೊಳ್ತಕ್ಕಂತಹ ಕಂಟ್ರಿ
is Vietnam. ಇದು ವಿಯೆಟ್ನಾಂನೊಳಗೆ 2018 and 2009. Next country is India. So India the export both in 2018 and 2019 is the same. Next is Bangladesh. And 2019. Next, Indonesia. ಇಂಡೋನೇಷ್ಯಾ. ಸೊ ಈ 5 ನೇಷನ್ಸ್ ಏನಿದೆ ಇವುಗಳ ಎಕ್ಸ್ಪೋರ್ಟ್ ಏನಿದೆ ಆ ಎಕ್ಸ್ಪೋರ್ಟ್ ಎಷ್ಟಾಗಿತ್ತು USA ಅದರ ರಿಲೇಟೆಡ್ ಆಗಿರುವಂತಹ ಕಂಪ್ಯಾರಿಟಿವ್ ಸ್ಟಡಿಯನ್ನು ಅಂದರೆ ಎಂಟೈರ್ ಇಶ್ಯೂ ಏನಿದೆ ಇದನ್ನು ನಮಗೆ ಕೊಟ್ಟಿರುವಂತಹ ಮೆಟೀರಿಯಲನ್ನು ನಾವೀಗ ಇನ್ ದ ಫಾರ್ಮ್ ಆಫ್ ಸೆಂಟೆನ್ಸ್ ಪ್ರೆಸೆಂಟ್ ಮಾಡಬೇಕು. ದಿಸ್ ಈಸ್ ದ ಟಾಸ್ಕ್ ದಟ್ ವಿ ನೀಡ್ ಟು ಡೂ ವಿತ್ ರಿಪೋರ್ಟ್ ರೈಟಿಂಗ್. ಅಂದರೆ ಹೇಗಿರುತ್ತೆ, ಒಂದು ಜಸ್ಟ್ ಟು ಗಿವ್ ಯು ಅ ಬ್ರೀಫ್ ಇಂಟ್ರೊಡಕ್ಷನ್. ಸೊ ನೀವ್ಯಾಗ ಏನು ಬರೀಬೇಕು, ನಿಮ್ಮ ಒಂದು ಸ್ಟಡಿ ಹೇಗಿರುತ್ತೆ ಅಂತ ಹೇಳಿದರೆ, ಫಸ್ಟ್ ಆ್ಯಂಗಲ್ ಏನು, 2018 ಯಾವ ಕಂಟ್ರೀಸ್ ಎಷ್ಟು ಎಕ್ಸ್ಪೋರ್ಟ್ ಮಾಡಿದೆ. ಸೊ 2018 ಚೈನಾದಿಂದ 40 ಲ್ಯಾಕ್ಸ್ ಎಕ್ಸ್ಪೋರ್ಟ್ ಆಗಿದೆ, ವಿಯೆಟ್ನಾಮಿಂದ 30 ಲ್ಯಾಕ್ ಎಕ್ಸ್ಪೋರ್ಟ್ ಆಗಿದೆ, ವಿಯೆಟ್ನಾಮಿಂದ 25 ಲ್ಯಾಕ್ ಎಕ್ಸ್ಪೋರ್ಟ್ ಆಗಿದೆ, ಇಂಡಿಯಾದಿಂದ 30 ಲ್ಯಾಕ್ಸ್ ಎಕ್ಸ್ಪೋರ್ಟ್ ಆಗಿದೆ, ಆ್ಯಂಡ್ ದೆನ್ ಬಾಂಗ್ಲಾದೇಶಿಂದ 20 ಲ್ಯಾಕ್ ಎಕ್ಸ್ಪೋರ್ಟ್ ಆಗಿದೆ, ಆ್ಯಂಡ್ ಇಂಡೋನೇಷ್ಯಾದಿಂದ 25 ಲ್ಯಾಕ್ ಎಕ್ಸ್ಪೋರ್ಟ್ ಆಗಿದೆ. ಇದನ್ನು ನಾವಲ್ಲಿ ಕಂಪ್ಯಾರಿಟಿವ್ ಸ್ಟಡಿ ಮಾಡ್ತೀವಿ. ಸೊ ಇದು ಫಸ್ಟಿಗೆ ನಮ್ಮ ಫಸ್ಟ್ ಪ್ರೊಸೀಜರ್ ಏನು, ಫಸ್ಟ್ ಸ್ಟೆಪ್ ಏನು. ಸೊ 2018 ಯಾವ ನೇಷನ್ಸಿಂದ ಯಾವ ಕಂಟ್ರೀಸಿಂದ ಎಷ್ಟು ಎಕ್ಸ್ಪೋಸ್ ಆಗಿದೆ ಅನ್ನೋದು. ನೆಕ್ಸ್ಟ್ ಏನು, ಈ ಇಷ್ಟು 2018 ಇಷ್ಟು ನೇಷನ್ಸ್ ಏನು ಎಕ್ಸ್ಪೋರ್ಟ್ ಆಗಿದೆಯೋ ಆ ಎಕ್ಸ್ಪೋರ್ಟ್ ಆಗಿರುವಂಥದ್ರೊಳಗೆ ಹೈಯೆಸ್ಟ್ ಎಕ್ಸ್ಪೋರ್ಟ್ ಆಗಿರುವಂತಹ ಕಂಟ್ರಿ ಯಾವುದು ಮತ್ತು ಲೀಸ್ಟ್ ಎಕ್ಸ್ಪೋರ್ಟ್ ಆಗಿರುವಂತಹ ಕಂಟ್ರಿ ಯಾವುದು, ಇದನ್ನು ನಾವಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ಹೈಯೆಸ್ಟ್ ಎಕ್ಸ್ಪೋರ್ಟ್ ಆಗಿರುವಂಥದ್ದು ಚೈನಾದಿಂದ, ದಟ್ ಈಸ್ 40. ಲೀಸ್ಟ್ ಎಕ್ಸ್ಪೋರ್ಟ್ ಇನ್ ದ ಇಯರ್ 2018 ಏನಿದೆ ಅದು ಬಾಂಗ್ಲಾದೇಶಿಂದ ಆಗಿರ್ತಕ್ಕಂಥದ್ದು, ದಟ್ ಈಸ್ 20 ಲ್ಯಾಕ್ಸ್. ಕ್ಲಿಯರ್? ನೆಕ್ಸ್ಟ್ ಅದಾದ ನಂತರ ಯು ವಿಲ್ ಬಿ ಮೂವಿಂಗ್ ಫರ್ದರ್, ದಟ್ ಈಸ್ ಟು ದ ಅಮೌಂಟ್ ಆಫ್ ಎಕ್ಸ್ಪೋರ್ಟ್ ದಟ್ ಹ್ಯಾಸ್ ಟೇಕನ್ ಪ್ಲೇಸ್ ಇನ್ ದ ಇಯರ್
2019. ಆ 2019 ಎಷ್ಟು ಎಕ್ಸ್ಪೋರ್ಟ್ ಆಗಿದೆ, ಯಾವ ಯಾವ ಕಂಟ್ರಿಯಲ್ಲಿ ಎಷ್ಟು ಎಕ್ಸ್ಪೋರ್ಟ್ ಆಗಿದೆ ಅನ್ನೋದನ್ನ ನಾವು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಸೊ ನಾವು ಮೆನ್ಷನ್ ಮಾಡುವಾಗ ಫಸ್ಟ್ ಸ್ಟೆಪ್ನೊಳಗೆ 2019 ಏನಾಯಿತು, 40 ಲ್ಯಾಕ್ಸ್ ಇದ್ದಂತಹ ಚೈನಾದೊಳಗೆ 10 ಲ್ಯಾಕ್ಸ್ ರೆಡ್ಯೂಸ್ ಆಯಿತು, 30 ಲ್ಯಾಕ್ಸ್ ಫ್ರಮ್ ಚೈನಾ ಎಕ್ಸ್ಪೋರ್ಟ್ ಆಯಿತು. ಆ ನಂತರ ವಿಯೆಟ್ನಾಂನೊಳಗೂ ಕೂಡ 30 ಲ್ಯಾಕ್ ಎಕ್ಸ್ಪೋರ್ಟ್ ಆಗಿದೆ. ಸೊ ಬೋತ್ ವಿಯೆಟ್ನಾಂ ಮತ್ತು ಚೈನಾ ಇದೆರಡಿಂದಲೂ ಕೂಡ 30 ಲ್ಯಾಕ್ಸ್ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಇದನ್ನ ನೀವು ಅಲ್ಲಿ ಮೆನ್ಷನ್ ಮಾಡ್ತೀರಾ. ನೆಕ್ಸ್ಟ್ ಪಾಯಿಂಟ್ ಈಸ್ ಇಂಡಿಯಾದೊಳಗೆ ಕೂಡ 30 ಲ್ಯಾಕ್ ಎಕ್ಸ್ಪೋರ್ಟ್ ಆಗಿರ್ತಕ್ಕಂಥದ್ದು. ಅಲ್ಲಿಗೆ ಫಸ್ಟ್ 3 ಕಂಟ್ರೀಸ್, ಆ 3 ಕಂಟ್ರಿಯ ಕಂಪ್ಯಾರಿಸನ್ ಅನ್ನ ಮಾಡಿದಾಗ ನಮಗನ್ಸಿಗೋದೇನು, ಎಕ್ಸ್ಪೋರ್ಟ್ ರೇಷಿಯೋ ಅಥವಾ ಎಕ್ಸ್ಪೋರ್ಟ್ ಏನಿದೆ ಇನ್ ಟರ್ಮ್ಸ್ ಆಫ್ ಲ್ಯಾಕ್ ಚೈನಾ, ವಿಯೆಟ್ನಾಂ ಅಂಡ್ ಇಂಡಿಯಾ 3 ಕಂಟ್ರಿದು ಕೂಡ ಸೇಮ್ ಇದೆ, ದಟ್ ಈಸ್ 30 ಲ್ಯಾಕ್ಸ್. ನೆಕ್ಸ್ಟ್ ಅದಾದ ನಂತರ ನಾವು ತಗೊಳ್ತಿರೋದು ಬಾಂಗ್ಲಾದೇಶ್ನೊಳಗೆ 2019 15 ಲ್ಯಾಕ್ ಎಕ್ಸ್ಪೋರ್ಟ್ ಆಗುತ್ತೆ. ಹಾಗೂ ಇಂಡೋನೇಷಿಯಾದೊಳಗೆ 2019 25 ಲ್ಯಾಕ್ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಇದನ್ನ ನೀವು ಇಲ್ಲಿ ಮೆನ್ಷನ್ ಮಾಡ್ತೀವಿ. ಓಕೆ, ಅಂಡ್ ನೌ ಯುವರ್ ನೆಕ್ಸ್ಟ್ ಪಾಯಿಂಟ್ ಈಸ್, ಸೊ ನಾವು ಮಾಡ್ತಿರುವಂತಹ ಈ ಕಂಪ್ಯಾರಿಟಿವ್ ಸ್ಟಡಿ ಒಳಗೆ which particular country has exported which has the highest amount of export ಅಂತ ಹೇಳಿದ್ರೆ ಇಲ್ಲಿ 2019 ಚೈನಾ, ವಿಯೆಟ್ನಾಂ ಅಂಡ್ ಇಂಡಿಯಾ ಈ 3 ಕೂಡ ಸೇಮ್ ಇದೆ. ಸೊ all the 3 the ratio of export or percent ಏನಿದೆ of all the 3 countries is 30 lakh. And the least export ನಾವು ಕಾಣ್ತಕ್ಕಂಥದ್ದು, least export can be found from Bangladesh, that is 15%. Okay, next point ನಾವು ಇಲ್ಲಿ ಕವರ್ ಮಾಡಬೇಕಾಗಿರೋದು, now let us compare between the same, ಅಂದ್ರೆ ಅದೇ ಕಂಟ್ರಿ ಒಳಗೆ. ಸೊ ಇಲ್ಲಿ ಫಸ್ಟ್ ಏನ್ ಮಾಡಿದ್ವಿ, ನಾವು ಯಾವ ಕಂಟ್ರಿ ಒಳಗೆ ಎಷ್ಟು ಎಕ್ಸ್ಪೋರ್ಟ್ ಆಯಿತು ಅಂತ ನೋಡಿ. ನಾವು 18 ಮತ್ತು 19 ಯಾವ ಕಂಟ್ರಿ ಒಳಗೆ ಡಿಫ್ರೆನ್ಸ್ ಏನಿತ್ತು, ನಾವು ಚೈನಾದಲ್ಲಿ ನಾವು ಯು ಕ್ಯಾನ್ ಸಿ ಡಿಕ್ರೀಸ್ ಇನ್ ದ ಎಕ್ಸ್ಪೋರ್ಟ್ ರೇಷಿಯೋ, ದಟ್ ಈಸ್ ಇಟ್ ಹ್ಯಾಸ್ ಡಿಕ್ರೀಸ್ ಫ್ರಮ್ 40 ಲ್ಯಾಕ್ಸ್ to 30 ಲ್ಯಾಕ್ಸ್. whereas in Vietnam you can find that the export ratio has increased from that of 25 lakh to 30 lakh. India's export ratio is constant in both the years, both consecutive years. ಇದು ನಿಮ್ಮ ಥರ್ಡ್ ಸೆಂಟೆನ್ಸ್ ಆಗುತ್ತೆ. ಬಾಂಗ್ಲಾದೇಶ್ ನೊಳಗೆ the export ratio has fell down from that of 20 lakh to 15 lakh. And even in Indonesia, though the export ratio ಏನಿದೆ ಇದು ತುಂಬಾ ದೊಡ್ಡ ಮಟ್ಟದ ಫಾಲ್ ಆಗಿದ್ರೂ ಕೂಡ it has come across decline, say for about 30 lakhs to 28 lakhs. So it has decreased by margin, so from 30 lakhs to 28 lakhs. So ಇದು ನಿಮ್ಮ ಥರ್ಡ್ ಪ್ಯಾರಾಗ್ರಾಫ್ ಆಗುತ್ತೆ. ಇದಿಷ್ಟೊಂದು ಸೇರಿಬಿಟ್ಟು ಕನ್ಕ್ಲೂಷನ್ ಏನಿರುತ್ತೆ ನಾವು ಅದನ್ನ ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಲಾಸ್ಟ್ ಒಳಗೆ. ಸೊ ಬೇಸ್ಡ್ ಆನ್ ದಿಸ್ ರಿಪೋರ್ಟ್ that based on the given data we have prepared the export ratio of different kind of USA from various other countries across the world ಅನ್ನೋ ಸೆಂಟೆನ್ಸ್ ಅನ್ನ ನೀವು ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಇದು ನಾವಲ್ಲಿ ಬರಿಬೇಕಾಗಿರುವಂತ ರಿಪೋರ್ಟ್. ಸೊ ಬೇಸ್ಡ್ ಆನ್ ದಿಸ್ ಕ್ವಶನ್ now let us see or let us answer this particular question. ಸೊ ಇದನ್ನ ನಾವು ಸೆಂಟೆನ್ಸ್ ನ ರೂಪದೊಳಗೆ ಹೇಗೆ ಬರೆಯುವುದು ಅನ್ನೋದನ್ನ ಗಮನಿಸಬಹುದು. ಇಲ್ಲಿವರೆಗೂ ನಾನು ನಿಮಗೆ ಏನು ಎಕ್ಸ್ಪ್ಲೈನ್ ಮಾಡಿದ್ನೋ ಐ ಜಸ್ಟ್ ರೈಟ್ ಇಟ್ ಹಿಯರ್. So the given bar graph shows the textile export of USA from different countries in the year 2018 and 19. ಇದು ನಿಮ್ಮ ಫಸ್ಟ್ ಸೆಂಟೆನ್ಸ್ ಆಗಿದೆ. ಯೂಶಲಿ ಈ ಫಸ್ಟ್ ಸೆಂಟೆನ್ಸ್ ಏನಿದೆ ಇದಕ್ಕೆ ನಿಮಗೆ ಕ್ಲೂ ಎಲ್ಲಿ ಸಿಗತ್ತೆ ಅಂತ ಹೇಳಿದ್ರೆ ನಿಮ್ಮ ಕ್ವಶನ್ ಒಳಗೆ. ಕ್ವಶನ್ ಏನು ಕೊಟ್ಟಿರ್ತಾರೆ, ಸ್ಟಡಿ ದ ಬಾರ್ ಗ್ರಾಫ್. ನೀವು ಕೊಟ್ಟಿರುವಂತಹ
the given bar graph or study the bar graph given below and write a report in about 120 words on the textile export to USA from different countries in 2018 and 19. ಆಯ್ತಾ? ಅದರೊಳಗೆ ನೀವು ಯಾವ ಯಾವ ಅಂಶವನ್ನ ಬಿಟ್ರಿ? ಸ್ಟಡಿ ಅನ್ನೋದು ಬಿಡಬೇಕು, ದ ಗಿವನ್ ಬಿಲೋ ಅನ್ನೋದು ಬಿಡಬೇಕು, ಅದಾದ ನಂತರ ರೈಟ್ ಎ ರಿಪೋರ್ಟ್ ಇನ್ ಅಬೌಟ್ 120 ವರ್ಡ್ಸ್, ಇದಿಷ್ಟನ್ನು ನೀವು ಡಿಲೀಟ್ ಮಾಡಿಕೊಂಡ್ರೆ ಇನ್ನು ಉಳಿದಿರೋ ಸೆಂಟೆನ್ಸ್ ಏನಿದೆ, ಯು ಕ್ಯಾನ್ ಪಿಕ್ ಇಟ್ ಅಪ್ ಫ್ರಮ್ ದ ಕ್ವಶನ್ ಆಸ್ ಇಟ್ ಈಸ್ ಆಸ್ ದ ಇಂಟ್ರೊಡಕ್ಟರಿ ನೋಟ್ ಆಫ್ ಯುವರ್ ಆನ್ಸರ್. ಆಯ್ತಾ? ನಿಮ್ಮ ರಿಲೇಟೆಡ್ ಕ್ವಶನ್ ಇಂಟ್ರೊಡಕ್ಷನ್ ಆಗಿ ನಾವು ಅದನ್ನು ಯಥಾವತ್ತಾಗಿ ತಗೋಬಹುದು. ಸೊ ದ bar graph shows the textile export to USA from different countries in the year 2018 and 19. ಇದು ನಿಮ್ಮ introduction paragraph ಆಗಿದೆ. The bar graph shows the textile export to USA from different countries. From different countries in 2018 and 2019. ಆಯ್ತಾ? ಸೊ ಇದು ನಿಮ್ಮ ಇಂಟ್ರಡಕ್ಷನ್. ನೆಕ್ಸ್ಟ್ ಆಗಲೇ ಬಾರ್ ಗ್ರಾಫ್ ಬರ್ದಿದ್ವಲ್ಲ, ಆ ಬಾರ್ ಗ್ರಾಫ್ ರಿಲೇಟೆಡ್ ಆಗಿರುವಂತಹ ಇನ್ಫಾರ್ಮೇಷನ್ ಅನ್ನು ನಾನೇ ನಿಮಗೆ ಹೇಳಿದ್ನೋ, ಯಾವ ರೀತಿ ಸೆಂಟೆನ್ಸ್ ಬರಿತೀವಿ ಅಂತ ಹೇಳಿದ್ನೋ ಆ ಸೆಂಟೆನ್ಸಸ್ ಅನ್ನು ನಾವು ಬರ್ತಾ ಹೋಗೋಣ. ಸೊ ಯಾವ ಕಂಟ್ರೀಸಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇದೆ? ದ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಯಾವ್ದು? ಚೈನಾ, ವಿಯೆಟ್ನಾಂ, ಇಂಡಿಯಾ, ಇಂಡೋನೇಷ್ಯಾ ಆ್ಯಂಡ್ ಬಾಂಗ್ಲಾದೇಶ್. ಇದನ್ನು ನಾವಲ್ಲಿ ಫಸ್ಟ್ ಮೆನ್ಷನ್ ಮಾಡ್ತೀವಿ. ದ ಎಕ್ಸ್ಪೋರ್ಟಿಂಗ್ countries are China, next Vietnam, China, Vietnam, next India, China, next ಬರ್ತಕ್ಕಂಥದ್ದು ವಿಯೆಟ್ನಾಂ, India, China, India, Vietnam, Bangladesh, ಅನಂತರ ಸೊ ಇಂಡೋನೇಷಿಯಾ, ಬಾಂಗ್ಲಾದೇಶ್. ಸೊ ಇದು ನಿಮ್ಮ ಫಸ್ಟ್ ಸೆಂಟೆನ್ಸ್ ಆಗುತ್ತೆ. ನೆಕ್ಸ್ಟ್ ಯಾವ ಕಂಟ್ರಿಯಲ್ಲಿ ಎಷ್ಟು ಎಕ್ಸ್ಪೋರ್ಟ್ ಆಯಿತು? ಸೊ ಇನ್ ಇಯರ್ 2018 ನಾವಾಗಲೇ ಟೇಬಲ್ ಬರ್ದಿರೋ ಹಾಗೆ, ಸೊ ಇನ್ ಲ್ಯಾಕ್ ಟನ್ಸ್ ಅಂತ ತಗೊಂಡ್ರೆ, ಲ್ಯಾಕ್ ಟನ್ಸ್ ದಟ್ ಈಸ್ 10 lakh tons ಅಂತ ನಾವು ಇದನ್ನು ಕ್ರೋಸ್ ಆಗಿ ಮಾಡಿ ತಗೊಬೋದು. ಸೊ 10 lakh tons ಅನ್ನು ನಾವು 10 lakhs ಅನ್ನು ನಾವು ಕ್ರೋಸ್ ಆಗಿ 100 lakhs, 10 lakhs, 100 lakhs ಏನಿರುತ್ತೆ 100 lakhs ಅಂತ ಹೇಳೋದನ್ನು ನಮ್ಮ ಇದರೊಳಗೆ ನಾವು ಕ್ರೋಸ್ ಅಂತ ಹೇಳಿ ತಗೊಳ್ಬೋದು. ಸೊ ಇಲ್ಲಿ ಇವರು ಪ್ರಶ್ನೆ ಹೇಳೋ ಕೊಟ್ಟಿರ್ತಕ್ಕಂಥದ್ದು ಲ್ಯಾಕ್ಸಲ್ಲೇ ಕೊಟ್ಟಿದ್ದಾರೆ, ಟನ್ಸ್ ಅನ್ನೋದು. ಹಾಗಾಗಿ ನೀವಲ್ಲಿ ಕೊಟ್ಟಿರ್ತಕ್ಕಂಥ ಇನ್ ಲ್ಯಾಕ್ಸ್ ಏನಿದೆ, ಫಸ್ಟ್ ಏನಿತ್ತು, ಫಸ್ಟ್ ಕೊಟ್ಟಿರ್ತಕ್ಕಂಥದ್ದು ಚೈನಾದಿಂದ ಎಷ್ಟು ಬರುತ್ತೆ, 40 lakh tons ಆಫ್ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಸೊ ಚೈನಾದಲ್ಲಿ 40 lakh tons ಇನ್ 2018 ಆ್ಯಂಡ್ 2019 30 lakh tons ಅನ್ನು ನಾವು ಎಕ್ಸ್ಪೋರ್ಟ್ ಮಾಡಿದ್ದೀವಿ ಅನ್ನೋದನ್ನ ನೀವಲ್ಲಿ ಸೆಂಟೆನ್ಸಲ್ಲಿ ಬರೀಬೇಕಾಗುತ್ತೆ.
ನೆಕ್ಸ್ಟ್ ಏನು, ಸೊ ಈಚ್ ಅಂಡ್ ಎವ್ರಿ ಕಂಟ್ರಿ ಏನಿದೆ ಆ ಈಚ್ ಅಂಡ್ ಎವ್ರಿ ಕಂಟ್ರಿಯ ಎಕ್ಸ್ಪೋರ್ಟ್ ಏನಿದೆ ಅದನ್ನು ನೀವಲ್ಲಿ 1 by 1 ಸೆಂಟೆನ್ಸ್ನಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಅದಾದ ನಂತರ ಫೈನಲ್ ಆಗಿ ಲಾಸ್ಟಿಗೆ ನಾವೇನು ಬರಿತೀವಿ, ಆ್ಯಸ್ ಪರ್ that is China has exported about 40 lakh tons of textiles in the year 2018, whereas the export of China in the year 2019 decreased to 30 lakh. So the number of export of the ratio of export of textile to USA from Vietnam is 25 lakh tons in the year 2018. So it rise to 30 lakh in the year 2019. Both in 2018 as well as in 2019. That's in both the years. India maintained a constant amount of ratio of export, that is 30 lakh tons. ಇದನ್ನು ನೀವು ಸೆಂಟೆನ್ಸ್ನಲ್ಲಿ ಬರೀತಾ ಹೋಗ್ಬೇಕು. ಲಾಸ್ಟ್ ಪ್ಯಾರಾಗ್ರಾಫ್ ಏನಿರುತ್ತೆ, ಸೊ from the given information we come to know about the ratio of export of textiles to USA from various other countries across the world in the year 2018 and 19 ಅನ್ನೋದನ್ನ ನಾವಲ್ಲಿ ಬರೀತೀವಿ. So this is how you need to write a report. Thank you, dear students.